ನಮಸ್ಕಾರ ಸ್ವಾಮಿ. ನಮಸ್ಕಾರ. 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 ಏನು ನಮ್ ಸುಧಾಕರ ಯಾಕೆ ಹೋಗ್ತಾ ಇದ್ದಾರೆ ಸ್ವಾಮಿ ಕಾಲೇಜ್ನಲ್ಲಿ? ಯಾವ ಪ್ರಯೋಜನ ಇಲ್ಲ ಸ್ವಾಮಿ. ಆಟದ ಮೇಲಿರೋಷ್ಟು ಆಸಕ್ತಿ ಓದಿನ ಮೇಲಿಲ್ಲ. ಈಚೀಚೆಗೆ ಅವನು ಕ್ಲಾಸಿಗೆ ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಅಲ್ಲ? ಓ, ನಿಮಗೆ ಗೊತ್ತು. ಅವನ ಮನೆ ಬರ್ಲಿ ಸರಿಯಾಗಿ ಮಾಡ್ತೀನಿ. ನೋಡಿ ನೋಡಿ, ಇದೇ ಬೇಡ ಅನ್ನೋದು. ಇದು ಒಂಥರ ಎಡವಟ್ ವಯಸ್ಸು. ಬೈದ್ರೆ ಮೈಗೆ ಹತ್ತೋದಿಲ್ಲ, ಬುದ್ಧಿವಾದಕ್ಕೆ ಬೆಲೆ ಕೊಡೋದಿಲ್ಲ. ಅಂದ್ರೆ ಅವ್ನು ಹೋದಾರಿಗೆ ಬಿಟ್ಬಿಡು ಅಂತೀರಾ? ಎಲ್ಲಾದ್ರೂ ಉಂಟೆ ಜಾಣತನದಿಂದ ಅವನ ಜವಾಬ್ದಾರಿನ ಅವನು ತಿಳ್ಕೊಳ್ಳೋ ಹಾಗೆ ಮಾಡ್ಬೇಕಲ್ಲ. ಸಾರಿ, ಬೆಲ್ಲ ಆಗ್ತಾ ಇದೆ. ಮತ್ತೆ ನೋಡಿ. ನಮಸ್ಕಾರ ಸ್ವಾಮಿ. ಸಾರಿ, ಐ ಆಮ್ ವೆರಿ ಸಾರಿ. 5 ನಿಮಿಷ ಲೇಟಾಗಿ ಬಂದ್ಬಿಟ್ಟಿದ್ದೀನಿ ನಾನು. My dear boys, why are you laughing? No, no, no. I want perfect discipline in my classroom. Sir, this is ladies' college. My God. Sorry. I am very sorry. Oh, I am sorry. Never mind. ಸಾಮಾನ್ಯವಾಗಿ ಜೀನಿಯಸ್ಗೆ ಯಾವುದಾದ್ರೂ ಒಂದು ಪೆಕ್ಯುಲಾರಿಟಿ ಇರುತ್ತೆ ಅನ್ನೋದಕ್ಕೆ ಈಗ ತಾನೇ ಹೋದ ಪ್ರೊಫೆಸರ್ ಪ್ರಸಾದೇ ಸಾಕ್ಷಿ. ನಮ್ಮಂಥವ್ರು ಆ ಗುಣನ ದೊಡ್ಡದು ಮಾಡ್ದೇನೆ ಅವರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು. ಪ್ರೊಫೆಸರ್ ಪ್ರಸಾದ್ ಕೈಲಿ ಪಾಠ ಹೇಳಿಸ್ಕೊಳ್ಳೋದೇ ಅದೃಷ್ಟ, ಅವ್ರ ಲೆಕ್ಚರ್ ಕೇಳೋದೇ ಮಹಾಭಾಗ್ಯ ಅಂತ ಎಲ್ಲರೂ ತಿಳ್ಕೊಂಡಿರುವಾಗ ಬಾಗ್ಲಿ ಬಂದ್ ಸುಯೋಗನ ನೀವೆಲ್ಲ ಕಳ್ಕೊಂಡ್ಬಿಟ್ರಿ. ಅವರನ್ನ ಹಾಸ್ಯ ದೃಷ್ಟಿಲಿ ನೋಡ್ಬಿಟ್ರಿ. ಐ ಫೀಲ್ ವೆರಿ ಸಾರಿ. ಓ, ಏನು ಪ್ರೊಫೆಸರ್ ಸಾಹೇಬ್ರು? ಓ, ಬನ್ನಿ ಬನ್ನಿ. ನೀವು ಬರೋಷ್ಟರಲ್ಲಿ ಆರ್ಟಿಕಲ್ ಮುಗಿಸ್ಬಿಡ್ಬೇಕು ಅಂತ ಇದ್ದೆ. ನೀವು ಬಂದು ಬಿಟ್ರಿ, ನಾನು ಮುಗಿಸ್ಬಿಟ್ಟೆ. ಯಾವ ಆರ್ಟಿಕಲ್ಲು? ಅದೇ ಸ್ವಾಮಿ, ಯೂನಿಯನ್ ಮ್ಯಾಗಝಿನ್ಗೆ ಇವತ್ತು ಕೊಡ್ತೀನಿ ಅಂತ ಹೇಳಿರಲ್ವೇ, ಅಲ್ಲಮ ಮತ್ತು ಕಬೀರ್ನ ಕಂಪೇರ್ ಮಾಡಿದ್ದೀನಿ. ಆಲಮು ಒಳ್ಳೆದನ್ನ ಹೇಳಿದ್ರಿ ನೀವು. ಆಲಮಲ್ಲ ಸ್ವಾಮಿ, ಅಲ್ಲಮ ಪ್ರಭು. ಕೇಳಿ, ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಕಲ್ಲು ಕಲ್ಲನೆ ಕಡೆದರೆ ದೇವರೆತ್ತ ಹೋದನು ಅಂತ ಕಬೀರ್ ಏನ್ ಹೇಳ್ತಾರೆ ಅಂದ್ರೆ, ವಾಹನ ಪೂಜಾ ಹರಿ ಮಿಲ್ತೋ, ಬರೀ ಕಲ್ಲು ಪೂಜೆ ಮಾಡೋದ್ರಿಂದ ಹರಿ ಸಿಕ್ಕೋ ಹಾಗಿದ್ರೆ ಮೈ ಪೂಜಾ ಪಹಾಡ್, ನಾನ್ ಬೆಟ್ಟನೆ ಪೂಜೆ ಮಾಡ್ತೀನಿ. ವಾಹನತೆ ಏ ಚಕ್ಕಿ ಭಲಿ ಬೀಸ್ ಖಾಯ್ ಸಂಸಾರ್, ಬರೀ ಕಲ್ಲಿಗಿಂತ ಬೀಸೋ ಕಲ್ಲೇ ವಾಸಿ ಅಂತ. ಯಾಕೆಂದ್ರೆ ಬೀಸಿ ಜನಕ್ಕೆ ಹಿಟ್ಟನ್ನಾದ್ರೂ ಕೊಡುತ್ತೆ ನೋಡಿ. ಉಪನಿಷತ್ ವಾಕ್ಯ ಏನ್ ಹೇಳುತ್ತೆ ಗೊತ್ತು? ದೇಹೋ ದೇವಾಲಯ ಪ್ರೋಕ್ತಃ, ಜೀವೋ ದೇವೋ ಸನಾತನಃ. ಸ್ವಾಮಿ, ಅಳಿ ಅಂದ್ರೆ ನಾನು ನಿಮ್ ಕಾಲ್ ತೊಳೆದ ಕನ್ಯಾದಾನ ಮಾಡ್ರೋ ಮಾವ ಗೋವಿಂದಪ್ಪ. ಐ ಆಮ್ ವೆರಿ ಸಾರಿ, ಕ್ಷಮಿಸ್ಬಿಡ್ಬೇಕು. ಅದು ನಮ್ಮ ಕಾಲೇಜ್ ಲೆಕ್ಚರ್ ನಾಗಭೂಷಣ್ ಬರ್ತೀನಿ ಅಂತ ಹೇಳಿದ್ರು. ಪ್ರೊಫೆಸರೇ ಅಂತ ನೀವು ರಾಗ ಹೇಳಿದ್ರು ನೋಡಿ, ಅವ್ರದ್ದು ಸ್ವಲ್ಪ ರಾಗ ಎಳೆಯೋ ಪದ್ಧತಿ, ಅವರೇ ಬಂದ್ಬಿಟ್ರೇನೋ ಅಂತ ತಿಳ್ಕೊಂಡ್ಬಿಟ್ಟೆ. ಓ, ನಿಮ್ಮನ್ನೇನಾದ್ರೂ ಕುದುರೆ ಮೇಲೆ ಪಂದ್ಯ ಕಟ್ಟಿದ್ರೆ ಮರ್ತು ರೋಡ್ ನಲ್ಲಿ ಕಟ್ಟೆ ಮೇಲೆ ಕಟ್ಬಿಡ್ತೀರಿ ಅಂತ ಕಾಣುತ್ತೆ. ಯಾತ್ರ ಮೇಲೆ ಕಟ್ಟೋರಂತೆ ನೋಡಿ. ಇಲ್ಲಿ ನಡೆದ ಪ್ರಕರಣ ನಿಮ್ಮ ಮಗಳು, ನಮ್ಮ ಅರ್ಧಾಂಗಿ ಪ್ರಮೀಳ, ಅವಳಿಗೆ ಹೇಳಬೇಡಿ ದಯವಿಟ್ಟು. ಓ, ಇರ್ಲಿ ಬನ್ನಿ, ಇದು ಒಂಥರ ತಮಾಷೆ ಆಗಿರುತ್ತೆ. ನಿಮಗೇನೋ ತಮಾಷೆ ಆಗಿರುತ್ತೆ, ನಮಗ್ ಪ್ರಾಣ ಹೋಗುತ್ತೆ. ದಯಮಾಡಿಸಿ. ಒಬ್ಬರೇ ಹೋಗ್ತಾ ಇದ್ದೀರಾ, ಮದುವೆ ಮನೆ ಬೇರೆ, ಪಕ್ಕದಲ್ಲಿ ನಾನಿಲ್ಲ ಪ್ರತಿಯೊಂದು ಜ್ಞಾಪಿಸೋದಕ್ಕೆ. ನೋಡಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ದು ಹೋಗ್ಬೇಕಾದ ಜಾಗಕ್ಕೆ ಸುರಕ್ಷಿತವಾಗಿ ಹೋಗಿ ಸೇರಿ ಮತ್ತೆ ಇದೇ ಮನೆಯೊಳಗೆ ಜೋಪಾನವಾಗಿ ಬಂದು ಸೇರ್ಕೊಂಡ್ರೆ ಸಾಕು, ಗೆದ್ದೆ. ನಾನೇನ್ ಎಳೆ ಮಗು ಅಂತ ತಿಳ್ಕೊಂಡ್ಯಾ? ಎಳೆ ಮಗು ಅದು ಎಷ್ಟೋ ವಾಸಿ ಕಣ್ರಿ. ಹಸುವಾದ್ರೆ ಹಾಲ್ ಬೇಕು ಅಂತ ಜ್ಞಾಪಕ ಮಾಡ್ಕೊಳ್ಳುತ್ತೆ. ಓಹೋ, ಹಾಗಾದ್ರೆ ನನಗೆ ಯಾವ ನೆನಪು ಇರೋದಿಲ್ಲ ಅಲ್ಲ? ಪ್ರಸಾದ್, ಇದರಲ್ಲಿ ತಿಂಡಿ ಇಟ್ಟಿದ್ದೀನಿ, ದಾರಿ ಹಸುವಾದ್ರೆ ತಗೋ. ಸರಿ. ಹೋಟ್ಲು ಪಾಟ್ಲು ಅಂತ ಎಣ್ಣೆ ಪದಾರ್ಥ ತಿಂದು ಮೈ ಕೆಡಿಸ್ಕೋಬೇಡ. ಏನು? ಸರಿ. ಇಲ್ಲಿ ನೋಡು, ಮದುವೆ ಮುಗಿಸಿದ್ದಾಗೆ ಬಂದ್ಬಿಡು. ಬಾಲ್ಯ ಸ್ನೇಹಿತ ಬಲವಂತ ಮಾಡ್ದ ಅಂತ ಅಲ್ಲೇ ಪಟ್ಟಾಗಿ 8 ದಿನ ಕೂತ್ಕೋಬೇಡ. ಏನು?
ರಜೆ ಇರೋದೇ 4 ದಿವಸ ಅಮ್ಮ. ಮದುವೆ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ. ಬಂದ್ಬಿಡಪ್ಪ. ಬರ್ಲಮ್ಮ ಹಾಗಿದ್ರೆ. ಪ್ರಮೀಳ ನಾನು ಇಲ್ಲೇ ಬಂದ್ಬಿಡಿ. ಅಯ್ಯೋ ಗ್ರಾಚಾರ ಕೊಡ್ರಿ ದೀದಿ. ಅವಳು ನಗೋಕು ನೀ ಮಾಡೋಕು ಸರಿಯಾಗಿದ್ಯಾ? ಎಲ್ಲ ಇವಳಿಂದಾನೆ ಅಮ್ಮ. ನಡೀರಿ, ನಾನು ತಗೊಂಡ್ಬರ್ತೀನಿ. ಏನಪ್ಪ ಇದು? ಪ್ರಸಾದು, ಹುಷಾರಾಗಿ ಬಂದ್ಬಿಡು. Hello, Mr. Raju. Oh, hello, Mr. Prashant. How are you? How are you? Fine. ನಮಸ್ಕಾರ, CID ಆಫೀಸರ್. ಅಯ್ಯೋ, ನಾನು CID ಆಫೀಸರ್ ಆಗಿ ಬಂದಿಲ್ಲಪ್ಪ, ಯಾರನ್ನಾರು ಪತ್ತೆ ಮಾಡೋದಕ್ಕೆ. ನಿಮ್ಗಳಾಗಿ ನನಗೂ ಮದುವೆ ಕರೆದಿದ್ದಾರೆ, ನಾನು ಬಂದಿದ್ದೀನಿ ಅಷ್ಟೇ. ಬೈ ಪ್ರಶಾಂತ್, ಈಕೆ ನನ್ನ ಫ್ರೆಂಡ್ ಮಗಳು ರಾಧಾ ಅಂತ ಹೇಳಿ, ನೋಟೆಡ್ ಸೋಷಿಯಲ್ ವರ್ಕರ್. ಯಾವಾಗ್ಲೂ ನನ್ನ ಅಂಕಲ್ ಅಂತೆಲ್ಲ ಕರೀತಿರ್ತಾರೆ. ರಾಧಾ, ಈತ ನನ್ನ ಫ್ರೆಂಡ್ ಪ್ರಶಾಂತ್ ಅಂತ ಹೇಳಿ, ಪ್ರಶಾಂತ್ ಟೂರಿಸ್ಟ್ ಕಂಪನಿ ಪ್ರೊಪ್ರೈಟರ್. ಈತ ಅಶೋಕ್ ಅಂತ ಹೇಳಿ ಈ ಕಂಪನಿ ಒಳಗೆ ಪಾರ್ಟ್ನರ್. ನನ್ನ ಫ್ರೆಂಡ್ ಪ್ರಶಾಂತ್ ಕಂಪನಿ ಪ್ರೊಪ್ರೈಟರ್ ಮಾತ್ರ ಅಲ್ಲ, ಒಳ್ಳೆ ಕಲಾ ರಸಿಕರು, ಕಲಾ ಪ್ರೇಮಿಗಳು, ಮೇಲಾಗಿ ಫಸ್ಟ್ ಕ್ಲಾಸ್ ಆಗಿ ಹಾಡ್ತಾರೆ. ಇವ್ರ ಹಾಡು ಕೇಳ್ತಿತ್ತು ಅಂದ್ರೆ ನಮ್ಮನ್ನ ನಾವೇ ಮರ್ತು ಹೋಗ್ತೀವಿ. ಹೊಗಳಿದ್ದು ಬಹಳ ಜಾಸ್ತಿ ನೋಡಿ. ಅವ್ರು ಹೊಗಳುವಂತಹದ್ದು ನಮ್ಮಲ್ಲಿ ಏನೂ ಇಲ್ಲ. ಅವ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ವಿತ್ ಬೆಸ್ಟ್ ವಿಶಸ್. ಅಂಕಲ್ ನಿಮ್ ಫ್ರೆಂಡ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂದ್ರಲ್ಲ, ಹಾಡು ಹೇಳ್ತಿ. ನೋ ಯು ಸೆಲ್ಫ್. ನನ್ಗೇನು ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ಎಲ್ಲ ಚೆನ್ನಾಗಿ ಹಾಡ್ತಾನೆ. ನಾಟಕ ಪ್ಲೀಸ್ ಹಾಡಪ್ಪ. ಸಿಂಗಿ ಸಾಂಗ್ಸ್ गाना तो सुनाओ यार।